ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೋಟ್ ನೆಕ್ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಏನಪ್ಪಾ ಅಂತಂದ್ರೆ ಹೇಳಿದ್ದೆ, ನಾನು ತೋರಿಸಿದ್ದಿಲ್ಲ. ಬೋಟ್ ನೆಕ್ ಬ್ಲೌಸ್ ಅನ್ನ ಫ್ರಂಟ್ ಅಲ್ಲಿ ಬೋಟ್ ನೆಕ್ ಬ್ಲೌಸು ಅಂತ ಬಂದಾಗ ಫ್ರಂಟ್ ಅಲ್ಲಿ ನಾರ್ಮಲ್ ನೆಕ್ ಮತ್ತೆ ಬ್ಯಾಕ್ ಅಲ್ಲಿ ಮಾತ್ರ ನಮಗೆ ಬೋಟ್ ನೆಕ್ ಅನ್ನ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದಾಗ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ಬನ್ನಿ. ಇವಾಗ ನಾನು ಬ್ಯಾಕ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಅಲ್ಲಿ ಯಾವ ರೀತಿ ಒಂದು ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಅನ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ. ಚೆಸ್ಟ್ ಮೆಜರ್ಮೆಂಟ್ ಬಂದು 9 ಕಾಲ್ ಬರುತ್ತೆ. ಅದಕ್ಕೋಸ್ಕರ ನಾನು ಎಷ್ಟು ತಗೊಂಡಿದ್ದೀನಿ, ಶೋಲ್ಡರ್ ಎಷ್ಟು ತಗೊಂಡಿದ್ದೀನಿ, ಮತ್ತೆ ಆರ್ಮೋಲ್ ಎಷ್ಟು ತಗೊಂಡಿದ್ದೀನಿ ಅಂತ ಇವಾಗ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಇವಾಗ ನಾನು ಶೋಲ್ಡ್ರು ಮತ್ತೆ ಆರ್ಮೋಲ್ ಎಷ್ಟು ತಗೊಂಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ಇದು ಬಂದು ಲೆಂತ್ ಎಷ್ಟಪ್ಪ ಅಂತಂದ್ರೆ ನಮಗೆ ರೆಡಿ ಬಂದು 14 ಇಂಚು ರೆಡಿ ಬೇಕಾಗುತ್ತೆ. ನಾನು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ನನಗೆ ಇಲ್ಲಿ ಆಲ್ರೆಡಿ ನಾನು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಇಲ್ಲಿ ಲೈನ್ ಹಾಕೊಂಡ್ಬಿಟ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಟೋಟಲ್ ಆಗಿ ನಿಮಗೆ ಹೇಳೋದಾದ್ರೆ 15 ಇಂಚನ್ನ ತಗೊಂಡಿದ್ದೀನಿ. ಟೋಟಲ್ ಆಗಿ 15 ಇಂಚು. ಇವ್ರದ್ದು 14 ಇಂಚು ರೆಡಿ ಬರೋದ್ರಿಂದ ಇಲ್ಲೊಂದು ಹಾಫ್ ಇಂಚು, ಇಲ್ಲೊಂದು ಹಾಫ್ ಇಂಚು ಹೋಗೋದಾದ್ರೆ ಉಳಿಯೋದು 14 ಇಂಚೆ ಉಳಿಯುತ್ತೆ. ಆ ಒಂದು 14 ಇಂಚು ರೆಡಿ ಲೆಂತ್ ಬಂದು ಇವ್ರದ್ದು ಚೆಸ್ಟ್ ಬಂದು 9.25 ಇಂಚು ಬರುತ್ತೆ. ಚೆಸ್ಟ್ ಬಂದು 9.25 ಇಂಚು. 9.25 ಇಂಚಿಗೆ 9.25 ಇಂಚಿಗೆ ಈ ಒಂದು ಶೋಲ್ಡ್ರು ಮತ್ತೆ ಆರ್ಮೋಲ್ ಎಷ್ಟು ತಗೋಬೇಕಂತ ಹೇಳೋದಾದ್ರೆ 6.25 ಶೋಲ್ಡರ್ ತಗೊಂಡಿದ್ದೀನಿ. 6.25 ಶೋಲ್ಡ್ರು ಮತ್ತೆ 6.25 ಆರ್ಮೋಲು. ಏನಪ್ಪ ನೀವು ಎರಡು ಸೇಮೆ ತಗೊಂಡಿದ್ದಾರೆ, ಎರಡು ಸೇಮೆ ತಗೋಬೇಕಾ? ಯಾವಾಗಲೂ ನಾವು 7 ಇಂಚು ಶೋಲ್ಡರ್ ತಗೊಂಡ್ರೆ ನಾವು ಇಲ್ಲಿ ಕೂಡ 7 ಇಂಚು ತಗೋಬೇಕಾ? ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ 6.25 ತಗೋಬಹುದು. ಒಂದು 9.25 ಇಂಚಿಗೆ ನಾವು 6.25 ತಗೊಂಡ್ರೆ ನಡೆಯುತ್ತೆ. ಇಲ್ಲಿ ನಾವು ಕ್ಲೋಸ್ ಮಾಡಿ ಹೊಲಿಬೇಕಾಗುತ್ತೆ. ಯಾವುದೇ ತರ ಇಲ್ಲಿ ಡೋರಿ ಮತ್ತೆ ಬಟನ್ ಹಾಕಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕ್ಲೋಸ್ ಆಗಿ ಇಟ್ಬಿಟ್ಟು ಇಲ್ಲಿ ಯಾವುದೇ ತರ ಓಪನ್ ಮಾಡೋದು ಬೇಡ. ಬಟ್ ಇಲ್ಲಿ ಬಟನ್ಸ್ ಇರ್ಲಿ, ಅಂದ್ರೆ ಇಲ್ಲಿ ಉಕ್ಸು ಇರ್ಬೇಕಂತ ಹೇಳಿದ್ದಾರೆ. ಇಲ್ಲಿ ಉಕ್ಸ್ ಇರ್ಲಿ, ಮತ್ತೆ ಫ್ರಂಟ್ ಅಲ್ಲಿ ನಾರ್ಮಲ್ ನೆಕ್ ಆ ರೀತಿ ಒಂದು ಹೇಳಿದ್ದಾರೆ. ಆ ರೀತಿ ಹೇಳೋದ್ರಿಂದ ನಾನು ಇಲ್ಲಿ ಸ್ವಲ್ಪ 1/4 ಇಂಚನ್ನ ಜಾಸ್ತಿ ತಗೊಂಡಿದ್ದೇನೆ ಅಷ್ಟೇನೆ. ನೀವು 7 ಇಂಚ್ ತಗೊಂಡ್ರೆ ಅಡ್ಡಿ ಇಲ್ಲ. 7 ಇಂಚು 9.25 ಚೆಸ್ಟ್ ಏನಾದ್ರು ಬಂತಂದ್ರೆ 7 ಇಂಚ್ ತಗೊಳ್ಳಿ, ಕರೆಕ್ಟಾಗಿ ಕವರ್ ಆಗುತ್ತೆ. ಓಕೆ. ಇವಾಗ ಬೋಟ್ ನೆಕ್ ಒಂದು ಶೇಪ್ ಕೊಟ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ 4.25 ಇಂಚ್ ತಗೊಂಡಿದ್ದೀನಿ. 4.25 ಇಂಚ್ ತಗೊಂಡ್ರೆ ಕರೆಕ್ಟ್ ಆಗುತ್ತೆ. ನೀವು 3 ಇಂಚ್ ಎಲ್ಲ ತಗೊಂಡ್ರೆ ತುಂಬಾ ಟೈಟ್ ಆಗ್ಬಿಡುತ್ತೆ. 3 ಇಂಚ್ ತಗೊಂಡ್ರೆ ತುಂಬಾ ಟೈಟ್ ಆಗ್ಬಿಡುತ್ತೆ. ಕರೆಕ್ಟಾಗಿ ನಾನು 4.25 ಇಂಚ್ಗೆ ತಗೊಂಡು ಬಾಕ್ಸ್ ಟೈಪ್ ಹಾಕೊಂಡು ಒಂದು ಸ್ವಲ್ಪ ರೌಂಡ್ ಶೇಪ್ ಎಲ್ಲ ಕೊಟ್ಬಿಟ್ಟು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1 ಇಂಚು ಎಕ್ಸ್ಟ್ರಾ, 1 ಇಂಚನ ಗ್ಯಾಪ್ ತಗೊಳ್ಳಿ. ಗ್ಯಾಪ್ ತಗೊಂಡು ಇವಾಗ ಇಲ್ಲಿ ಬ್ಯಾಕ್ ಅಲ್ಲಿ ಯಾವ ರೀತಿ ಶೇಪ್ ತೆಗಿಬೇಕಪ್ಪ ಗೊತ್ತಾಗಲ್ಲ ಅಂತಂದ್ರೆ ಒಂದು 3 ಇಂಚು ಇಲ್ಲ 3.25 ಇಂಚಷ್ಟು ಬಿಟ್ಕೊಂಡ್ಬಿಡಿ. 3.25 ಇಂಚ್ ಬಿಟ್ಕೊಂಡು ಈ 3.25 ಇಂಚ್ ಗ್ಯಾಪ್ ಅಲ್ಲಿ ನಾವು ಒಂದು ಶೇಪ್ನ ತೆಗೀರಿ. ಕರೆಕ್ಟಾಗಿ ಮಿಡ್ಲ್ ಶೇಪ್ ನಮಗೆ ಕ್ರಾಸ್ ಆಗಿ ಬರುತ್ತೆ, ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ ಅಂತ ಹೇಳೋದಾದ್ರೆ ಈ ರೀತಿ ಒಂದು ಫಾಲೋ ಮಾಡಿ. ಮಿಡ್ಲಲ್ಲಿ ಕರೆಕ್ಟಾಗಿ ಒಂದು ಗೆರೆ ಥರ ಬರೋದು ನೋಡಿಕೊಂಡು ಒಂದು ಶೇಪನ್ನು ಕೊಡಿ. ಇವಾಗ ನಾನು ಯಾವುದೋ ಒಂದು ಶೇಪ್ ಕೊಟ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ಆಮೇಲೆ ನಿಮಗೆ ಒಂದು ಶೇಪ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಆ ಒಂದು ಶೇಪನ್ನು ಯಾವ ರೀತಿ ತೆಗೆದುಬಿಟ್ಟೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಈ ಒಂದು ಶೇಪಲ್ಲೇ ತೋರಿಸ್ತೀನಿ ಅಷ್ಟೇನೆ, ಯಾವುದೇ ರೀತಿ ಕಟ್ಟಿಂಗನ್ನು ಮಾಡ್ತಿಲ್ಲ. ಇವಾಗ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಫ್ರಂಟ್ ಅಲ್ಲಿ ನೀವು ಚೇಂಜ್ ಇದೆ ಅಂತ ಹೇಳಿದ್ರಿ, ಎರಡು ಹಾರ್ಮೋಲ್ ಸೇಮೆ ಕಟ್ ಮಾಡಿದ್ರಲ್ಲ ಅಂತ ಅನ್ಕೋಬಹುದು. ಇಲ್ಲಿ ಇದೆ ನೋಡಿ ಇವಾಗ ಪೇಸ್ಟ್. ಇವಾಗ ಹಾರ್ಮೋಲ್ ಸೇಮೆ ಬಂತಲ್ವಾ, ನಮಗೆ ಹಾರ್ಮೋಲ್ ಯಾವುದೇ ರೀತಿ ವ್ಯತ್ಯಾಸ ಬರೋಂಗಿಲ್ಲ. ಫ್ರಂಟ್ ಅಲ್ಲಿ ನಾರ್ಮಲ್ ಹೇಳಿದರೆ ನಮ್ಮ ನಾರ್ಮಲ್ ಬ್ಲೌಸ್ಗೆ ನಾನು ನೆಕ್ಕನ ಇಲ್ಲಿ 2 ಇಂಚ್ ತಗೊಂಡ್ರೆ ಇಲ್ಲಿ 3 ಇಂಚ್ ತಗೊಂಡ್ರೆ ಹಂಗಾಗಬಾರ್ದು. ಬ್ಲೌಸು 100% ಕೇಳೋದಂತೂ ಫಿಕ್ಸ್. ಈ ರೀತಿ ಹಾರ್ಮೋಲು ಎರಡು ಸಮಾನೇ ಬರಬೇಕು, ಫ್ರಂಟು ಬ್ಯಾಕು. ಇದು ಬ್ಯಾಕ್ ಅಲ್ಲಿ ರೆಡಿ ಆಯ್ತಲ್ವಾ. ಇವಾಗ ಫ್ರಂಟ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಫ್ರಂಟ್ ಅಲ್ಲಿ ನಾರ್ಮಲ್ ಆಗಿ ಬಂದಾಗ ಯಾವ ರೀತಿ ಒಂದು ಕಟಿಂಗ್ ಅನ್ನ ಮಾಡ್ಬೇಕಂತ. ನಾವು ಈ ಕಡೆಯಿಂದ 3 ಇಂಚ್ ತಗೊಂಡ್ಬಿಡೋಣ. 3 ಇಂಚು ಶೋಲ್ಡರ್ ತೆಗೆದು ಉಳಿದಿರೋದು ನಮಗೆ 3.25 ಇಂಚು
ಸಾರಿ 4 ಇಂಚ್ ಹತ್ರ ಉಳ್ಕೊಂಡಿದೆ. ಓಕೆನಾ? ಇವಾಗ ನಾರ್ಮಲ್ ನೆಕ್ ತೆಗಿಬೇಕಲ್ವ ನಾವು ಫ್ರಂಟಲ್ಲಿ. ಒಂದು 7 ಇಂಚಿಗೆ 7 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಹಿಂಗೆ ಶೇಪ್ ಆಗಿ ಕೊಟ್ಬಿಡೋಣ. ಏನು ಜಾಸ್ತಿ ಆಗೋದಿಲ್ಲ, ತುಂಬ ಚೆನ್ನಾಗಿ ಕೂರುತ್ತೆ ಬ್ಲೌಸು. ಅದಾದಮೇಲೆ ಇವಾಗ ಇಲ್ಲಿ ನಮಗೆ ಶೇಪ್ ತೆಗಿಬೇಕಲ್ಲ ಫ್ರಂಟಲ್ಲಿ. ನಮಗೆ ಬ್ಯಾಕಿಗೆ ತುಂಬ ಬೋಟ್ನೆಕ್ಕಿಗೆ ಬ್ಯಾಕಲ್ಲಿ ನಾವು ಬೋಟ್ನೆಕ್ಕಿಗೆ ಕೊಟ್ಟಿವಲ್ವ, ಇವಾಗ ಫ್ರಂಟಲ್ಲಿ ನಾರ್ಮಲ್ ನಮಗೆ ಶೇಪ್ ಬರಬೇಕು ಅಂತ ಅಂದಾಗ ಯಾವ ರೀತಿ ಒಂದು ಶೇಪನ್ನು ತೆಗಿಬೇಕಪ್ಪ ಅಂದರೆ, ಈ ಕಡೆಯಿಂದ ಕರೆಕ್ಟಾಗಿ ಇಲ್ಲಿ ಕರ್ವ್ ಏನಿರುತ್ತೆ ಅಲ್ವಾ, ಈ ಕಡೆಯಿಂದ ಇಲ್ಲಿಂದ ಇಟ್ಕೊಂಡು ನಾವು 1.5 ಇಂಚು ಬ್ಯಾಕಿಗೆ ಬನ್ನಿ. ಇಲ್ಲಿಂದ 1.5 ಇಂಚು ಬ್ಯಾಕಿಗೆ ಬಂದು ಇವಾಗ ಈ ಏನು ಶೋಲ್ಡ್ರ್ ಇಲ್ಲೇ ಇರಬೇಕು, ಅದು ಯಾವುದೇ ರೀತಿ ಚೇಂಜಸ್ ಮಾಡೋಂಗಿಲ್ಲ. ಕರೆಕ್ಟಾಗಿ ಈ ರೀತಿ ಒಳಗಡೆ ಒಂದು ಲೈನ್ ಹಾಕ್ಕೊಂಡು ಮತ್ತೆ ಈ ರೀತಿ ಒಂದು ಶೇಪ್ ಕೊಡಿ. ಕೊಟ್ಟಾದ್ಮೇಲೆ ಈ ರೀತಿ ಬಾಕ್ಸ್ ರೆಡಿ ಆಯ್ತಲ್ವ, ಇವಾಗ ಈ ಮಿಕ್ಕಿರೋ ಅಂಥ ಬಟ್ಟೆನ ತೆಗಿಬೇಕಾಗುತ್ತೆ. ಒಂದು ಸ್ವಲ್ಪ ಶೇಪ್ ಕೊಟ್ಬಿಟ್ಟು ಈ ರೀತಿ ಒಂದು ಶೇಪ್ ಕೊಟ್ಟು ಈ ರೀತಿ ಫ್ರಂಟಲ್ಲಿ ಈ ರೀತಿ ಒಂದು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದೇ ಥರ ರಿಂಕಲ್ಸ್ ಬರೋದಿಲ್ಲ. ಮತ್ತೆ ನಮ್ಮ ಫ್ರಂಟಲ್ಲಿ ನಾರ್ಮಲ್ ಇಟ್ಕಲ್ವಾ, ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ. ಇಲ್ಲಿ ಫಿಟ್ಟಿಂಗ್ ಬರುತ್ತೆ, ಪ್ಲಸ್ 2 ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಈ ಒಂದು ಫಾಲೋ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ 100% ವರ್ಕ್ ಆಗುತ್ತೆ ಬ್ಲೌಸ್. ಫ್ರಂಟಲ್ಲಿ ಕೂಡ ನಾವು ಈ ಒಂದು ಟಕ್ಸಲ್ಲಿ ಕರೆಕ್ಟಾಗಿ ಯಾವ ರೀತಿ ಇಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅಳತೆ ಮಾಡ್ಕೊಂಡೇ ತೊಗೊಳ್ಳಿ. ಪ್ರತಿಯೊಂದನ್ನು ಫ್ರಂಟಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ 1/4 ಇಂಚು ಶೋಲ್ಡ್ರ್ ಬಿಟ್ಟಿದ್ದೀನಿ, ಒಂದು 1/2 ಇಂಚಷ್ಟು ಇಲ್ಲಿ ಕೂಡ ನನಗೆ ರೆಡಿ ಇಲ್ಲಿಗೆ ಬರುತ್ತೆ. ಸ್ಟಿಚ್ ಮಾಡಲಿಕ್ಕೆ ಇಲ್ಲಿಗೆ ಬೇಕಲ್ವ, ಕರೆಕ್ಟಾಗಿ ಟೇಪಲ್ಲೇ ಕೂಡ ನಾನು ಅಳತೆ ಮಾಡ್ಕೊಂಡ್ರು ಕೂಡ, ಯಾಕಂದರೆ ಇವ್ರದ್ದು ಪರ್ಫೆಕ್ಟ್ ಆದ ಒಂದು ಅಳತೆ ನನ್ನ ಕಡೆ ಇದೆ, ಅಂದರೆ ನನ್ನ ಮೈಂಡಲ್ಲಿ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ಎಕ್ಸಾಂಪಲ್ ನಿಮ್ಗೆ ತೋರಿಸೋಣ ಅಂತಂದ್ಬಿಟ್ಟು ಈ ರೀತಿ ಒಂದು ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ಸ್ಟಿಚಿಂಗಿಗೆ ಬಿಟ್ಬಿಟ್ಟು ಇಲ್ಲಿ ಮತ್ತೆ ಸ್ಟಿಚಿಂಗಿಗೆ ಬಿಟ್ಬಿಟ್ಟು ಎಕ್ಸ್ಟ್ರಾ ಅನ್ನೋದು ತೊಗೊಂಡು ಸೈಡ್ ಫಿಟ್ಟಿಂಗು ಕರೆಕ್ಟಾಗಿ ಈ ಒಂದು ಸೈಡ್ ಕ್ರಾಸ್ ಕಟ್ ಹಚ್ಚಿರ್ತೀವಲ್ವ, ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಮೇಲೆ ಸ್ಟಿಚಿಂಗ್ ಬಿಡಬೇಕಾಗುತ್ತೆ, ಕೆಳಗಡೆ ಕೂಡ ನಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಬೇಕಲ್ವ. ರೆಡಿ ಒಂದು ಗೆರೆ ಕರೆಕ್ಟಾಗಿ ಎಕ್ಸ್ಟ್ರಾ ಅನ್ನೋದು ಒಂದು ಸ್ವಲ್ಪ ಸ್ಟಿಚ್ ಮಾಡಲಿಕ್ಕೆ. ಇವಾಗ ಈ ಪಾಯಿಂಟು ಸೇರಿಸಿ ಕಟ್ ಮಾಡ್ಕೊಂಡು ನಮಗಿಲ್ಲಿ ಫ್ರಂಟಲ್ಲಿ ನಮಗೆ ಇದು ಕ್ರಾಸ್ ಕಟ್ಗೆ ಸಿಗಲಿಲ್ಲ, ಬಟ್ಟೆ ಎಕ್ಸ್ಟ್ರಾನ ತೊಗೊಳ್ತೀನಿ. ಯಾಕಪ್ಪ ಅಂತಂದರೆ ಇವ್ರದ್ದು ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ನಾನು ಫಸ್ಟ್ ಸ್ಲೀವ್ಸನ್ನು ಕಟ್ ಮಾಡಿ ಎತ್ತಿಟ್ಕೊಂಡೆ. ಇವಾಗ ನಾನು ಸ್ಯಾರಿ ಬಟ್ಟೆ ಲೈನ್ ಇದೆ ಅಲ್ವಾ, ಅದನ್ನು ನಾನು 2 ಕಡೆ ತಗೋತೀನಿ. ಕ್ರಾಸ್ ಕಟ್ ಇದು ಕಾಟನ್ ಲೈನಿಂಗ್ ಅಲ್ಲ, ಜಸ್ಟ್ 75 ಸೆಂಟಿಮೀಟರ್ ಆಗಿರೋದ್ರಿಂದ ಬಟ್ಟೆ ಸಾಲ್ಟೇಜ್ ಇದೆ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ಮ್ಯಾಚ್ ಮಾಡಿ ಕ್ರಾಸ್ ಬೆಲ್ಟನ್ನು ಹಚ್ತೀನಿ. ನೋಡಿದ್ರಿ ಅಲ್ವಾ, ಫ್ರಂಟು ನಾರ್ಮಲ್ ನೆಕ್ ಬಂದಾಗ, ಬ್ಯಾಕಲ್ಲಿ ಬೋಟ್ ನೆಕ್ ಅಂತ ಬಂದಾಗ ಯಾವ ರೀತಿ ಕಟಿಂಗನ್ನು ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಮತ್ತು ಯಾರಿಗೆಲ್ಲ ಒಂದು ಉಪಯೋಗ ಆಯಿತು ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅಲ್ವಾ, ಈ ಮೇನ್ ಫ್ಯಾಬ್ರಿಕನ್ನು ಇವಾಗ ನಾನು ಕಟ್ ಮಾಡಿ ಎತ್ತಿಟ್ಕೊತೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಕಟ್ ಮಾಡೋದು ಮೊದಲು ಸ್ಲೀವ್ಸ್ ತುಂಬ ಜನಕ್ಕೆ ಡೌಟು, ನೀವು ಮೊದಲೇ ಸ್ಲೀವ್ಸ್ ಕಟ್ ಮಾಡಿ ಎತ್ತಿಟ್ಕೊತೀರಲ್ವಾ, ನಿಮಗೆ ಬಾಡಿ ಮೆಜರ್ಮೆಂಟಲ್ಲಿ ನಿಮಗೆ ಶಾರ್ಟೇಜ್ ಬರಲ್ವಾ ಅಂತ. ನನಗೆ ಯಾವುದೇ ರೀತಿ ಶಾರ್ಟೇಜ್ ಬರಲ್ಲ, ನನ್ನ ಕಟಿಂಗು ಆ ಥರ ಇರುತ್ತೆ. ಅದಕ್ಕೋಸ್ಕರ
ಪರ್ಫೆಕ್ಟ್ ಆದ ಒಂದು ಅಳತೆ, ಯಾವುದೇ ರೀತಿಯ ಶಾರ್ಟೇಜ್ ಅನ್ನೋದು ಬರೋದಿಲ್ಲ ಬಾಡಿ ಮೆಜರ್ಮೆಂಟ್ಗೆ. ಈ ರೀತಿ ಒಂದು ಎಕ್ಸ್ಟ್ರಾ ಏನು ಬಟ್ಟೆ ಸಿಲ್ಕಿ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಎಳೆ ಬಿಚ್ಕೊಡುತ್ತೆ. ಈ ರೀತಿ ಬಟ್ಟೆ ಹಾಕೊಂಡು ಏನ್ ಕಟ್ ಮಾಡಿದ್ವಿ ಅಲ್ವಾ, ಈ ಒಂದು ಬಟ್ಟೆನ ನಿಮಗೆ ಇನ್ನೊಂದು ಬಟ್ಟೆ ಉಳಿಸೋದು ಕೂಡ ಮೆಥಡ್ ಕೂಡ ಫಾಲೋ ಮಾಡಿಸ್ತೀನಿ, ಒಂದಿನ ತೋರಿಸ್ತೀನಿ ನಿಮಗೆ ಬಟ್ಟೆನ ಯಾವ ರೀತಿ ಉಳಿಸ್ಬೇಕು, ಯಾವ ರೀತಿ ಕಟಿಂಗ್ ಅನ್ನ ಮಾಡ್ಬೇಕು ಅಂತಂದ್ಬಿಟ್ಟು. ಸ್ವಲ್ಪ ಕಡಿಮೆ ಎಲ್ಲ ಬಟ್ಟೆ ಬಂದಾಗ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಕೂಡ ವಿಡಿಯೋದಲ್ಲಿ. ಅದು ಈ ಕಡೆ ಹಾಕೊಂಡ್ವಲ್ವಾ ಬ್ಯಾಕ್ ಪಾರ್ಟು, ಇವಾಗ ಫ್ರಂಟ್ ಪಾರ್ಟು ಈ ರೀತಿ ಹಾಕೊಳ್ಳಿ. ಯಾಕಪ್ಪ ಅಂದ್ರೆ ಇಲ್ಲಿ ನಮಗೆ ಬಟ್ಟೆ ಸಿಗುತ್ತೆ, ಅದಕ್ಕೋಸ್ಕರ. ಏನಕ್ಕಾದ್ರೂ ಯೂಸ್ ಆಗುತ್ತೆ, ಕ್ರಾಸ್ ಬೆಲ್ಟ್ಗೆ ಆಗಿರ್ಬೋದು, ಇಲ್ಲಾಂದ್ರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೆಚ್ಚೋದಾಗಿರ್ಬೋದು. ಈ ರೀತಿ ಒಂದು ಬಟ್ಟೆನ ಸೇವ್ ಮಾಡ್ಕೊಂಡು ಕಟಿಂಗ್ ಅನ್ನ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಸ್ಲೀವ್ಸ್ ಕೂಡ ನಮ್ಗೆ ಶಾರ್ಟೇಜ್ ಎಲ್ಲ ಬರುತ್ತೆ ಅಲ್ವಾ, ಆ ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಆ ರೀತಿ ಒಂದು ಇದಕ್ಕೆ ಏನಕ್ಕಾದ್ರೂ ಉಪಯೋಗ ಇರುತ್ತೆ ಬಟ್ಟೆಯ. ನೀವು ಒಂದು ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ, ಏನಪ್ಪಾ ಅಂತಂದ್ರೆ ನೀವು ಸ್ಟಿಚಿಂಗ್ ಮಾಡಿ ಬ್ಲೌಸ್ ಫಿನಿಶಿಂಗ್ ಆಗೋ ತನನು, ಅದಕ್ಕೋಸ್ಕರ ಚೂರು ಒಂದ್ ಸೈಡು 3 ಇಂಚು, ಈ ಸೈಡ್ 3 ಇಂಚು, ಈ ಸೈಡ್ ಒಂದು 4 ಇಂಚಿಗೆ ತಗೊಳ್ತಾ ಇದೀನಿ. ಕರೆಕ್ಟ್ ಆಗಿ ಈ ತರ ಗಿರಿ ಹಾಕೊಳ್ಳಿ. ಇದೇ ಬಟ್ಟೆ ಮ್ಯಾಚಿಂಗ್ ಇರುವಂತದ್ದು ಬಟ್ಟೆನ ನೋಡ್ಕೊಂಡು ನಾನು ಅದರಲ್ಲೂ ನೆಕ್ಕನ್ನ ಕಟ್ ಮಾಡಿಲ್ಲಲ್ವಾ, ಅದರಲ್ಲೂ ಬಟ್ಟೆ ಸಿಗುತ್ತೆ. ಆಮೇಲೆ ನಾನು ಜಾಯಿನ್ ಮಾಡ್ಕೊಂಡು ಕ್ರಾಸ್ ಬೆಲ್ಟ್ಗೆ ಬಟ್ಟೆನ ಅಟ್ಯಾಚ್ ಮಾಡ್ಕೊತೀನಿ. ಓಕೆ, ನೋಡಿದ್ರಲ್ವಾ ಯಾವ ರೀತಿ ಕಟಿಂಗ್ ಅನ್ನ ಮಾಡೋದು ಅಂತ ಅಂದ್ಬಿಟ್ಟು. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಂಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ಚಾನಲು. ಇದ್ರ ಸ್ಟಿಚಿಂಗು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.